ಅಂತಾರಾಷ್ಟ್ರೀಯ ಮಟ್ಟದ ರೇಷ್ಮೆ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಅಂತಿಮ ಅನುಮೋದನೆಗಾಗಿ ಕಾಯ್ತಿದ್ದೇವೆ. ಉದ್ಯೋಗ ಸೃಷ್ಟಿಗೆ ಆದ್ಯತೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಲು ಅನುಕೂಲವಾಗುವಂತೆ ಕೈಗಾರಿಕಾ ವಲಯಗಳಲ್ಲಿ ಸ್ಥಾಪಿಸುವ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಅಂತ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಕ್ಷೇತ್ರ, ಹೂವು ಇವತ್ತು ಹೆಚ್ಚು ಬೆಳೀತಕ್ಕಂಥದ್ದು ಚಿಕ್ಕಬಳ್ಳಾಪುರ ತಾಲೂಕು ನೆರೆಯ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ದೇವನಹಳ್ಳಿ ಭಾಗದಲ್ಲೂ ಇವತ್ತು ಹೂ ಬೆಳೀತಕ್ಕಂಥ ಬಿಡಿ ಹೂ ಬೆಳೀತಕ್ಕಂಥ ಒಂದು ವ್ಯವಸ್ಥೆ ನೋಡ್ತಾ ಇದ್ದೇವೆ. ಬಂಧುಗಳೇ, ವೈಜ್ಞಾನಿಕವಾಗಿ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಒದಗಿಸಬೇಕು. ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಮನಗಂಡಂತ ನಾನು 10 ಎಕರೆ ಬೇರೆ ಜಾಗದಲ್ಲಿ ಕೊಟ್ಟಿದ್ರು. ತಾವೆಲ್ಲರೂ ನೋಡ್ಬೋದು, ಚೊಕ್ಕೊಳ್ಳಿಯಲ್ಲಿ ಬೆಟ್ಟದ ಮೇಲೆ ಕೊಟ್ಟಿದ್ರು. ಆ ಬೆಟ್ಟದ ಮೇಲೆ ಯಾವ ರೀತಿ ಮಾರುಕಟ್ಟೆ ಸ್ಥಾಪನೆ ಮಾಡೋಕ್ಕಾಗತ್ತೆ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಬೇಕಾಗತ್ತೆ ಬಂಧುಗಳೇ. ಈಗ ನಾವು ಇಲ್ಲಿರ್ತಕ್ಕಂಥ ಮೆಗಾ ಡೈರಿ ಸಮೀಪದಲ್ಲೇ ಇವತ್ತು 20 ಎಕರೆಗಳನ್ನು ಕೊಡಿಸುವಂಥ ಪ್ರಯತ್ನ ಈಗಾಗಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ಅಂತಿಮ ಘಟ್ಟದಲ್ಲಿದೆ. ಇನ್ನು ಕೇವಲ 1 ತಿಂಗಳ ಒಳಗಾಗಿ ಆ 20 ಎಕರೆ ಹೂವು ಬೆಳೆಗಾರರಿಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ಸ್ಥಾಪನೆ ಮಾಡುವಂಥದ್ದಕ್ಕೆ ಜಮೀನು ಕೊಡಿಸ್ತಕ್ಕಂಥ ಈ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾನು ಜಿಲ್ಲಾ ಮಂತ್ರಿ ಆದ ನಂತರ ನಮ್ಮ ಅಧಿಕಾರಿಗಳ ಸಹಕಾರದೊಂದಿಗೆ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಎಲ್ಲರ ಸಹಕಾರದಿಂದ ಇವತ್ತು ಈ ಪ್ರಯತ್ನ ಅಂತಿಮ ಹಂತದಲ್ಲಿದೆ ಬಂಧುಗಳೇ. ಇಂದು ನಮಗೆಲ್ಲ ಸಂತಸ ದಿನ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಹುತಾತ್ಮರಿಗೆ ಮತ್ತು ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸೋಕೆ ಸ್ವಾತಂತ್ರ್ಯ ಹೋರಾಟ ನಡೆದು ಬಂದ ದಾರಿಯನ್ನ ಹಾಗೂ ಅದರ ಏಳು ಬೀಳುಗಳನ್ನ ಸ್ಮರಿಸುತ್ತಾ ದೇಶದ ಉಜ್ವಲ ಭವಿಷ್ಯ ಕಟ್ಟಿಕೊಳ್ಳುವ ಈ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವದ ಘಟನೆಗಳನ್ನ ಮತ್ತು ಮುಖ್ಯ ಆಶಯಗಳನ್ನ ನಾವು ಸ್ಮರಿಸಬೇಕು. ಬೇಡಿಕೆ ಇದೆ, ಅದನ್ನು ಮಾಡ್ತಾ ಇದ್ದೀವಿ ನಾವು. ಹಳೆ ಇದನ್ನ UGD ವ್ಯವಸ್ಥೆಗಳನ್ನ ಎಲ್ಲೆಲ್ಲಿ ಸುಮಾರು 30 ವರ್ಷದಿಂದ ಆಗಿರ್ತಕ್ಕಂಥದ್ದು. ಸಾಕ್ಷಿ ಗುಡ್ಡೆಗಳು ಕೇಳ್ತಾ ಇದ್ರು, ಚಿಂತಾಮಣಿ ಸಾಕ್ಷಿ ಗುಡ್ಡೆಗಳು ಇರೋ ಗುಡ್ಡೆಗಳೆಲ್ಲ ನಮ್ಮದೇ ಸಾಕ್ಷಿ ಗುಡ್ಡೆಗಳು. ಒಂದಿಂದ ಪ್ರತಿಯೊಂದಿಂದ ಹಿಡಿದು ಯಾವತ್ತಾಯಿತು ಚಿಂತಾಮಣಿಯಲ್ಲಿ ಬಸ್ ಸ್ಟ್ಯಾಂಡ್, ಎಷ್ಟು ದೊಡ್ಡ ಜಾಗದಲ್ಲಿದೆ ಬಸ್ ಸ್ಟ್ಯಾಂಡ್. ಪಾಲಿಟೆಕ್ನಿಕ್ ಯಾರು ಮಾಡಿದ್ದು, ಡಿಗ್ರಿ ಕಾಲೇಜ್ ಯಾರು ಮಾಡಿದ್ದು, ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಒಂದು APMC ಮಾರ್ಕೆಟ್ ಯಾರು ಸ್ಥಾಪನೆ ಮಾಡಿದ್ದು ಚಿಂತಾಮಣಿಯಲ್ಲಿ. IDSM ಇವತ್ತು ಚಿಂತಾಮಣಿಯಲ್ಲಿ 370ಕ್ಕಿಂತ ಹೆಚ್ಚು ಅಂಗಡಿ ಮಳಿಗೆಗಳು ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿದ್ದಾವೆ. ಯಾರು ಇವೆಲ್ಲ ಮಾಡಿಸಿದ್ರು? ಇವತ್ತು 4 ಕೋಟಿ ರೂಪಾಯಿ ಇದೆ ಇವತ್ತು IDSMT ಅಕೌಂಟಲ್ಲಿ. ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. ಹಿಂದೆ 10 ವರ್ಷ ಯಾವುದೇ ರೀತಿ ವಸೂಲಿ ಮಾಡ್ದಿರ, ದಾಖಲಾತಿಗಳು ಇಲ್ದಿರ ಮಾಡಿದ್ದ ಪರಿಣಾಮ ಇವತ್ತಾಗಿದೆ. ಸ್ಟೇಡಿಯಂ ಅಕೌಂಟಲ್ಲಿ ಇವತ್ತು ಸರಿಸುಮಾರು 4 ಕೋಟಿ ರೂಪಾಯಿ ಇದೆ ಚಿಂತಾಮಣಿ ಸ್ಟೇಡಿಯಂ ಅಕೌಂಟಲ್ಲಿ. ಇನ್ನೂ 2 ಕೋಟಿ ರೂಪಾಯಿ ಇವತ್ತು ಹಿಂದಿನ ಆಡಳಿತ ಮಾಡಿರ್ತಕ್ಕಂಥ ಎಡವಟ್ಟುಗಳಿಂದ ಇನ್ನೂ ಇವತ್ತು 80-90 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ, ಸಬ್ಲೀಸ್ ಕೊಟ್ಕೊಂಡಿದ್ದಾರೆ, ಎಲ್ಲ ರೀತಿ ಅವ್ಯವಸ್ಥೆ ಮಾಡಿದ್ದಾರೆ 10 ವರ್ಷಗಳಲ್ಲಿ. ಇನ್ನು ಅಂಗಾಂಗ ದಾನ ಮಾಡಿರುವ ಕುಟುಂಬದ ಸದಸ್ಯರುಗಳಿಗೆ ಇದೇ ಮೊದಲ ಬಾರಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸನ್ಮಾನಿಸಿ ಅಭಿನಂದನಾ ಪ್ರಮಾಣ ಪತ್ರ ನೀಡಲಾಯಿತು. ಅಂಗಾಂಗ ದಾನ ಮಾಡಿದ ಪೃಥ್ವಿರಾಜ್ ಡಿ, ನರಸಿಂಹಮೂರ್ತಿ, ವೆಂಕಟಲಕ್ಷ್ಮಮ್ಮ, ಅನಿಲ್ ಕುಮಾರ್, ನಾಗಾರ್ಜುನ, ಅಶ್ವತ್ಥಪ್ಪ, ಲಕ್ಷ್ಮೀಕಾಂತ, ಮುರಳೀಕೃಷ್ಣ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್, ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ GT ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ KN ಕೇಶವರೆಡ್ಡಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ N ಭಾಸ್ಕರ್, ಉಪ ವಿಭಾಗಾಧಿಕಾರಿ ಅಪೂರ್ವ ಬೆದರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ, ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 78ನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇದು 2ನೇ ಸಾರಿ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ಒಂದು ಅವಕಾಶ ನನಗೆ ಲಭಿಸಿದೆ. ಇವತ್ತು ಭಾಳ ನಮ್ಮ
ವಿಜೃಂಭಣೆಯಿಂದ ನಮ್ಮ ಜಿಲ್ಲಾಡಳಿತ ಸ್ವತಂತ್ರ ದಿನಾಚರಣೆಗೆ ಎಲ್ಲ ರೀತಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ದೇಶಪ್ರೇಮವನ್ನು ಪ್ರಸಾರ ಮಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ವೈವಿಧ್ಯಮಯವಾಗಿ ಒಂದಕ್ಕಿಂತ ಒಂದು ಭಾಳ ಸುಂದರವಾಗಿ ಮೂಡಿಬಂದಿದೆ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಶಿಕ್ಷಣ ಇಲಾಖೆಯ DDPI ಮತ್ತು ಎಲ್ಲ ಆ ಶಾಲೆಗಳ ಶಿಕ್ಷಕರು ಮತ್ತು ಶಾಲೆಯ ವ್ಯವಸ್ಥಾಪಕರು, ಪೋಷಕರು, ವಿಶೇಷವಾಗಿ ಪೋಷಕರು. ಯಾಕಂದರೆ ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಡ್ರೆಸ್ ಹಾಕ್ಕೊಂಡಿದ್ರು. ಎಲ್ಲ ಒಂದೇ ರೀತಿ ವಿಭಿನ್ನವಾದಂಥ ದುಸ್ತುಗಳನ್ನು